ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ಅರ್ಧ ತಲೆನೋವಿಗೆ ಒಂದು ಮನೆಮದ್ದನ್ನು ನೋಡೋಣ. ಅದಕ್ಕಿಂತ ಮುಂಚೆ ಅರ್ಧ ತಲೆನೋವು ಯಾಕೆ ಬರುತ್ತೆ ಅನ್ನೋದನ್ನು ನಾವು ತಿಳ್ಕೋಬೇಕು. ಯೂಶ್ವಲಿ ಅರ್ಧ ತಲೆನೋವು ಬರೋದೇ ಗ್ಯಾಸ್ಟ್ರೈಟಿಸಿಂದ. ಗ್ಯಾಸ್ಟ್ರೈಟಿಸ್ ಬರೋದೇ ನಾವು ತಿಂತಕ್ಕಂಥ ಜಂಕ್ ಫುಡ್ಡು, ಆಯಿಲಿ ಫುಡ್ಡು ಮತ್ತು ಲೈಫ್ ಸ್ಟೈಲು, ಒತ್ತಡ ಇವೆಲ್ಲದರಿಂದ ಬರ್ತಾ ಇರುತ್ತೆ. ಈಗಂತೂ ಕಾಮನ್ ಆಗಿ ಹೋಗ್ಬಿಟ್ಟಿದೆ ಗ್ಯಾಸ್ಟ್ರೈಟಿಸು. ಟೀ ಕಾಫಿ ಕುಡಿಯೋದ್ರಿಂದ ಕೂಡ ಗ್ಯಾಸ್ಟ್ರಿಕ್ ಬರ್ತಾ ಇದೆ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡ್ಕೊಂಡು ಗ್ಯಾಸ್ಟ್ರಿಕ್ ಕಡಿಮೆ ಮಾಡಿಕೊಂಡ್ರೆ ಅರ್ಧ ತಲೆನೋವು ಸಹಜವಾಗಿ ಕಡಿಮೆ ಆಗುತ್ತೆ. ಒಂದು ವೇಳೆ ಅರ್ಧ ತಲೆನೋವು ತುಂಬ ಕ್ರಾನಿಕ್ ಆಗಿದ್ದರೆ, ತುಂಬ ವರ್ಷಗಳಿಂದ ಇತ್ತು ಅಂದರೆ ಆವಾಗ ನಾವು ಆಯುರ್ವೇದ ಚಿಕಿತ್ಸೆಯನ್ನು ತಗೋಬೇಕಾಗತ್ತೆ. ಅದಕ್ಕೋಸ್ಕರ ಆಯುರ್ವೇದ ವೈದ್ಯರನ್ನು ಭೇಟಿಯಾಗಿ ಅದಕ್ಕೆ ಅದರ ಚಿಕಿತ್ಸೆಯನ್ನು ತಗೊಳ್ಳಿ. ಮನೆಮದ್ದು ಏನು ಅಂತಂದರೆ, ಅರ್ಧ ತಲೆನೋವಿಗೆ ಎಕ್ಕದೆಲೆಯನ್ನು ಕೆಂಡದ ಮೇಲೆ ಸುಟ್ಬಿಟ್ಟು ಅದನ್ನು ಚೆನ್ನಾಗಿ ಕಿವುಚ್ಬಿಟ್ಟು ಅದರಲ್ಲಿ ರಸವನ್ನು ತೆಗೆದು ಆ ರಸವನ್ನು ಮೂಗಿನ ಎರಡೂ ಹೊಳ್ಳೆಗೆ 3 ಹನಿ ಹಾಕಬೇಕು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ. ಇದನ್ನು ಸತತವಾಗಿ 3 ದಿನ ಮಾಡಬೇಕು. ಅದ್ರ ಜೊತೆಗೆ ಗ್ಯಾಸ್ಟ್ರಿಕ್ ಕಡಿಮೆ ಆಗಬೇಕು ಅಂದಾಗ ಬೂದುಕುಂಬಳಕಾಯಿ ಜ್ಯೂಸನ್ನು 21 ದಿನದವರೆಗೂ ಸತತವಾಗಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು. 1 ಗ್ಲಾಸ್ ಬೂದುಕುಂಬಳಕಾಯಿ ಜ್ಯೂಸನ್ನು. ಆವಾಗ ಗ್ಯಾಸ್ಟ್ರಿಕ್ಕು ಕಂಟ್ರೋಲ್ ಆಗುತ್ತೆ, ಜೊತೆಗೆ ಅರ್ಧ ತಲೆನೋವು ಕೂಡ ಕಡಿಮೆ ಆಗುತ್ತೆ. ಎಲ್ಲರಿಗೂ ಧನ್ಯವಾದಗಳು.